ಫ್ಯಾಮಿಲಿ ವೆರಿ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲ ಆರಾಮಾಗಿ ಚೆನ್ನಾಗಿರ್ತೀರಾ. ನಾನು ಹಿಂಗಿದ್ದೀನಿ ಸುಮಾರಾಗಿ, ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ. ಟೈಮ್ ಬಂದು 1:15. ಸೊ ರೆಡಿ ಆಗ್ತಾಯಿದ್ದೀನಿ. ಸಿಂಪಲಾಗಿ ಕೈಕಾಲು ಮುಖ ತೊಳ್ಕೊಂಡು ಎಲ್ಲೋಗ್ತಾ ಇದ್ದೀನಿ ಏನು ಅಂತ ಪ್ರತಿಯೊಂದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿ. ನನ್ನ ಮಗ ಈಚೆ ಬೊಬ್ಬೆ ಹೊಡಿತಾ ಇದ್ದಾನೆ, ಅವನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. 1:15 ಜಸ್ಟ್ ನಾವು. ಇವತ್ತು ಫೇರ್ವೆಲ್ ಪಾರ್ಟಿ ಇದೆ ಒಂದು SSLC ಲಾಸ್ಟ್ ಡೇ. ನಿನ್ನೆ ಮೊನ್ನೆ ಸ್ಟಾರ್ಟ್ ಆದಂಗಿದೆ ಸ್ಕೂಲು, ಬಟ್ ಆಗಲೇ ಇಯರ್ ಎಂಡ್. ಅವನ್ನ ಬಿಟ್ಟು ಬರೋಣ. ಫುಲ್ ಕೆಲಸ ಗೋಡೌನಲ್ಲಿ. ಬಂದೆ, ಬರ್ತಾ ಇದ್ದೀನಿ, ಇರೋ 1 ನಿಮಿಷ. ಲಾಕ್ ಮಾಡಬಾರ್ದಾ? ನೋಡಿ ಕೂಗಾಡ್ತಾ ಇದ್ದಾನೆ. ಬನ್ನಿ ಅವನ್ನ ಕರ್ಕೊಂಡೋಗಿ ಫಸ್ಟ್ ಬಿಟ್ಟು ಬರೋಣ. ಅದಕ್ಕಿಂತ ಮುಂಚೆ ಅವನದು ಇವತ್ತು ಲಾಸ್ಟ್ ಡೇ. ನಂಗೆ ನಿಜಕ್ಕೂ ಈ ವರ್ಷ ಈಗ ಸ್ಟಾರ್ಟ್ ಆದಂಗಿದೆ, ಬಟ್ ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗೇ ಹೋಯ್ತು. ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ವಲ್ಪ ನಾನು ಬರೀಲಿದ್ದೀನಿ, ಅವನ್ನ ಬಿಟ್ಟು ಬರ್ತೀನಿ. ನಿನ್ನೆ ವಿಡಿಯೋ ನೋಡ್ಕೊಂಬನ್ನಿ, ಇವತ್ತು ಏನೇನಾಯಿತು ಅಂತ ಎರಡನ್ನೂ ಮರ್ಜ್ ಮಾಡಿ ಹಾಕಿರ್ತೀನಿ. ಗೋಡೌನಲ್ಲೂ ಫುಲ್ ಕೆಲಸ, ಮನೇಲೂ ಕೆಲಸ. ನಾನು ಹೋಗ್ತಾ ಇರೋದು ಬರೋ ತನಕ ವೆಯ್ಟ್ ಮಾಡೋದು. ನಾನು ಏನು ಫೋಟೋ? ಏನು ಫೋಟೋ? ಟ್ರಾನ್ಸಾಕ್ಷನ್ ವಿಡಿಯೋ ಅವ್ರು ಕಳಿಸಿಲ್ವಾ? ನಾನು ನಿಮ್ಮ ಹತ್ರ ಎಲ್ಲ ನಿನ್ನೆ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ಸೊ ಸಂಜೆ ಐ ಥಿಂಕ್ 7:30 8 ಗಂಟೆ. ಸತೀಶ್ ಫುಲ್ ಬ್ಯುಸಿ ಇದ್ದರು, ಕೆಲಸ ಇತ್ತು. ಸೊ ಆದರೂ ಕೂಡ ನನ್ನ ಮಗಂದು ಒಂದೇ ಫೋನು ಅವ್ರ ಪಪ್ಪಂಗೆ. ಪಪ್ಪ ನಂದು ಫೇರ್ವೆಲ್ ಇದೆ, ಸೆಂಡ್ ಆಫ್ ಇದೆ, ನನಗೆ ಆ ಬಟ್ಟೆ ಬೇಕು, ಈ ಬಟ್ಟೆ ಬೇಕು, ಶೂಸ್ ಬೇಕು, ಬ್ಲೇಸರ್ ಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ಬನ್ನಿ ಪಪ್ಪ ಅಂತ ಫೋನ್ ಮಾಡಿ ಕರ್ಕೊಂಡು. ಪಾಪ ಅವರು ಚೌಟ್ರಿ ಕೆಲಸಕ್ಕಿದ್ರು. ನಾನು ಗಾಡೀಲಿ ಕರ್ಕೊಂಡು ಹೋಗೋಣ ಅಂದರೆ ಚಾರು ಒಬ್ಬಳೇ ಆಗ್ತಾಳೆ ಮನೇಲಿ. ಸೊ ಅವಳನ್ನ ಅಷ್ಟು ರಾತ್ರಿಲಿ ಒಬ್ಬಳನ್ನೇ ಬಿಟ್ಟು ಹೋಗೋಕ್ಕೂ ಆಗಲ್ಲ. ನಾನು ಬರ್ತೀನಿ ಅಂತ ಆಟ ಮಾಡ್ತಾಳೆ, ಮುಖ ಎಲ್ಲ ಚಿಕ್ಕದು ಮಾಡ್ಕೋತಾಳೆ, ಅಳ್ತಾಳೆ. ಆಮೇಲೆ ನಾನು ಹಂಗೆ ಒಬ್ಬೊಬ್ಬಳನ್ನೇ ಬಿಟ್ಟು ಎಲ್ಲೂ ಹೋಗೋದೂ ಇಲ್ಲ, ಭಯ ಆಗುತ್ತೆ ನನಗೂ ಕೂಡ. ಸೊ ಇವನು ಅರ್ಥನೇ ಮಾಡ್ಕೋತಿರಲಿಲ್ಲ. ಪಪ್ಪ ಪ್ಲೀಸ್ ಬನ್ನಿ ಪಪ್ಪ, ಅರ್ಧ ಗಂಟೆ ಅಂತ ಕರ್ಕೊಂಡ. ಅವರು ಚೌಟ್ರಿ ಕೆಲಸ ಇತ್ತು, ಆದರೂ ಕೂಡ ಮಗನಿಗೋಸ್ಕರ ಫ್ರೀ ಮಾಡ್ಕೊಂಡು 10 ನಿಮಿಷ ಹೋಗಿ ಬರೋಣ ಅಂತ ಅರಸು ರೋಡಿಗೆ ಕರ್ಕೊಂಬಂದಿದ್ದಾನೆ. ಇಲ್ಲಿ ಯಾವುದೋ ಆಫರ್ಸ್ ನಡೀತಾ ಇದೆ, ಬ್ಲೇಸರು, ಫಾರ್ಮಲ್ಸ್ ಎಲ್ಲ ಸಿಗುತ್ತೆ. ನನಗೆ ಫಾರ್ಮಲ್ಸ್ ಬಟ್ಟೆ ಬೇಕು, ನಂಗೆ ಇಂಥದ್ದೇ ಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಇಂಥದ್ದೇ ತೊಗೊಂಡಿದ್ದಾರೆ. 9th ತನಕ ನಾನು ತೊಗೊಂಡೋಗಿದ್ದ ಹಾಕೋತಾ ಇದ್ದ, ಬಟ್ ಈ 10th ಈ ವರ್ಷ ಬಂದಾಗಿಂದ ನನ್ನ ಫ್ರೆಂಡ್ಸ್ ಅದು ತೊಗೊಂಡಿದ್ದಾರೆ, ನಾನು ಇದನ್ನು ತೊಗೋಬೇಕು. ಸಿಗುತ್ತೆ, ನನ್ನ ಸೈಜಿಗೆ ಸಿಗಲ್ಲ, ಫುಲ್ ಉದ್ದ ಸಿಕ್ಬಿಡ್ತಿದೆ. ಅಪ್ಪನ ಪ್ಯಾಂಟ್ ಅದೇನು ತಗೋತಾವನು ಅವನು. ಹೆಂಗಾಗ್ಬಿಟ್ಟಿದೆ ಅಂದರೆ ಈ ವರ್ಷ ಈಗ ನಿನ್ನೆ ಮೊನ್ನೆ ಸ್ಟಾರ್ಟ್ ಆದಂಗಿದೆ. ನಿನ್ನೆ ಮೊನ್ನೆ ಸ್ಕೂಲ್ ಡೇ ಅಂದರೆ ಸ್ಟಾರ್ಟ್ ಆದಾಗ ಶಾಪಿಂಗಿಗೆ ಬಂದಂಗಿದೆ. ಆಗಲೇ ಇಯರ್ ಎಂಡು, ಸೆಂಡ್ ಆಫ್ಗೆ ನಾವು ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಬಂದಿರೋಂಥದ್ದು. ಫಾರ್ಮಲ್ಸ್ ತೊಗೋತಾ ಇದ್ದಾನೆ. ನನಗಿಷ್ಟ ಆಗಿದ್ದು ಅವ್ನಿಗಿಷ್ಟ ಆಗ್ತಿರ್ಲಿಲ್ಲ, ಅವ್ನಿಗಿಷ್ಟ ಆಗಿದ್ದು ನನಗಿಷ್ಟ ಆಗ್ತಿರ್ಲಿಲ್ಲ. ಬಟ್ ಒಂದು ವೈಟ್ ಶರ್ಟ್ ಅಂತೂ ತೊಗೊಂಡ, ಅದಕ್ಕೊಂದು ಮರೂನ್ ಪ್ಯಾಂಟ್ ಸೆಲೆಕ್ಟ್ ಮಾಡಿಕೊಂಡೆ. ನಾನು ಬ್ಲೂ ತೊಗೋ ಅಂತ, ನಾನು ಮರೂನ್ ತೊಗೋತೀನಿ ಅಂತ ಅವನು. ಹಿಂಗೆ ಒಂದು ಕಡಿಮೆ ಅಂದರೂ 7-8 ಅಂಗಡಿ ಸುತ್ತಿಸಿದ್ದಾನೆ. ನನ್ನ ಫ್ರೆಂಡ್ಸ್ ಆ ಅಂಗಡೀಲಿ ತೊಗೊಂಡ್ರು, ನನ್ನ ಇನ್ನೊಬ್ಬ ಫ್ರೆಂಡ್ ಈ ಅಂಗಡೀಲಿ ತೊಗೊಂಡ. ಈ ಹುಡುಗರು ಏನು ಮಾತಾಡ್ಕೋತಾರೋ, ಹುಡುಗಿರು ಸೆಲೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹುಡುಗರು ಕೂಡ ಅದಕ್ಕಿಂತ ಹೆಚ್ಚಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂತ ನನ್ನ ಮಗನ ನೋಡೇ ಗೊತ್ತಾಯಿತು. ಸ್ವಲ್ಪ ಇನ್ನರ್ ವೇರ್ಸ್ ಎಲ್ಲ ಬೇಕಿತ್ತು, ಅದನ್ನು ಕೂಡ ತೊಗೊಂಡಾಯಿತು. ಇವನ್ ಶಾಪಿಂಗ್ ಇಲ್ಲಿಗೆ ಮುಗಿದಿಲ್ಲ, ಒಂದಾಮೇಲೆ ಒಂದು ಹುಡುಕ್ತಾನೆ ಇದ್ದಾನೆ. ಈಗ ಬ್ಲೇಸರ್ ಬೇಕು ಅಂತ ಇದ್ದಾನೆ, ಜೊತೆಗೆ ಶೂಸ್ ಬೇಕು ಅಂತ ಇದ್ದಾನೆ. 7-8 ಜೊತೆ ಶೂಸ್ ಇದೆ, ದುಬೈಯಿಂದ ತಂದಿರೋ ಶೂಸ್ ಇದೆ. ನಾವು ದುಬೈಗೆ ಹೋದಾಗ ಲಾಸ್ಟ್ ಇಯರು
ಅದು ಯಾವುದು ಬೇಡವಂತ ಅವನಿಗೆ ಅವ್ರ ಫ್ರೆಂಡ್ಸ್ ಯಾವ ಥರ ತೊಗೊಂಡಿದ್ದಾರೆ ಆಫ್ ಬೂಟು ಆ ಥರ ಬೂಟ್ ಬೇಕಂತೆ. ಹುಡುಕಿ ಸಾಕಾಯ್ತು. ನಾವು ಹೋಗೋ ಅಷ್ಟರಲ್ಲಿ ಅಂಗಡಿ ಎಲ್ಲ ಬಾಗಿಲು ಹಾಕೊಂಡು ಮನ್ಗೋಗಿದ್ರು. ಎಲ್ಲ ಕ್ಲೋಸಿಂಗ್ ಟೈಮ್ ಆ್ಯಕ್ಚುಲಿ. ಸತೀಶ್ ಅಂತ ಇದ್ರು ನಮ್ಮ ಏರಿಯಾ ನೋಡು 12 ಗಂಟೆ ಕೂತಿರ್ತಾರೆ, ಸಿಟಿಲೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ ನಿಮ್ಮ ಏರಿಯಾ ಹೆಸರು ತಕ್ಕಂಗಿದೆ ಅಂತ. ಎಲ್ಲ ಕೊಟ್ಬಿಟ್ಟಲ್ಲ ಹಿಂಗೆ ದೊಡ್ಡ ಬೇಕು. ಆ ಮರೂನ್ ತಗೊಳ್ಳೋದು ಅದು ಯೂನಿಫಾರ್ಮ್ ತರ ಆಯ್ತು. ಬ್ಲೇಸರು ತೆಗಿರಿ, ಅದು ಬೇಡ, ಅವೆಲ್ಲ ಜಾತ್ರೆ. ಏನು ರೈಟ್ ಸರ್? ಬ್ಲೂ ತಗೊಳ್ಳೋದು ಫಸ್ಟ್ ಒಂದು ತಗೊಳ್ಳೋದು, ಪರ್ಪಲ್ ಬ್ಲೂ. ಅದು ಪರಂಪರೆ ಆಯ್ತಲ್ಲ ಒಂದು ಇದೇ ತಗೋಬೋದಾ? ಬೇಡ, ಬ್ಲ್ಯಾಕ್, ಪರ್ಪಲ್. ಅವನೇ ಅಂದಿದ್ದು ಅದೇ ಕಲರ್ಗೆ ಸ್ಕೂಲ್ ಯೂನಿಫಾರ್ಮ್ ಅಂದ. ಆ ಸೈಜ್ ಮತ್ತೆ ಕೊಡಿ, ಈ ಸೈಜ್ ಅದು ಅಲ್ಲ, ಆ ಸೈಜಾ? ಎಲ್ಲಿ ತಗೊಂಡೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನ್ಗೋಗೋರು. ಬೇಗ ಬರ್ಬೇಕು, ಅದಕ್ಕೆ ಲೇಟ್ ಆಗೋಯ್ತು. ನನ್ನ ಮಗನಿಗೆ ಸಿಕ್ಕಿದ್ದೆ ಚಾನ್ಸು ಅಂತ ಒಂದೊಂದು ಅಂಗಡಿಲಿ ಒಂದೊಂದು ಬಟ್ಟೆ ತೊಗೊಂಡಿದ್ದಾನೆ. ನೈಟ್ ವೇರ್ಗಳೆಲ್ಲ ಒಂದು ಕಡೆ ತೊಗೊಂಡಿದ್ದಾನೆ, ಟಾಪ್ಸ್ ಎಲ್ಲ ಒಂದು ಕಡೆ ತೊಗೊಂಡಿದ್ದಾನೆ, ಟೀ ಶರ್ಟ್ಸು. ಸೊ ನಾನು ನನ್ನ ಮಗಳಿಗೆ ನೈಟ್ ವೇರು, ನನಗೆ ಪ್ಯಾಂಟ್ಸ್ ಬೇಕಿತ್ತು, ವಾಕಿಂಗ್ ಪ್ಯಾಂಟ್ಸು. ಸೊ ಅದು ಕೂಡ ನಾನು ಕೂಡ ತಗೊಂಡೆ. ಅವನೊಬ್ಬನೇ ತೊಗೋಬೇಕಾ, ನಾವು ತೊಗೋಬಾರ್ದಾ ಅಂತ. ಚಾರುಗೂ ಕೂಡ ಪ್ಯಾಂಟ್ಸ್ ಎಲ್ಲ ಬೇಕಿತ್ತು, ಜೊತೆಗೆ ಮನೆ ಹತ್ರ ಹಾಕೊಳ್ಳೋ ಟಾಪ್ಸ್ ಎಲ್ಲ ಬೇಕಿತ್ತು. ಸೊ ಅದನ್ನು ಕೂಡ ಎಲ್ಲ ಪರ್ಚೇಸ್ ಮಾಡಿದ್ವಿ. ಸುಮಾರು ಒಂದು 7-8 ಅಂಗಡಿ ಸುತ್ತಿಸಿದ್ದಾನೆ, ಆ ಬಟ್ಟೆ ಈ ಬಟ್ಟೆ ಅದು ಟೀ ಶರ್ಟು ಅಂದ್ಕೊಂಡು. ಸೊ ಸತೀಶು ತುಂಬ ಕಾಮಾಗಿದ್ರು ಆ್ಯಕ್ಚುಲಿ ಇವತ್ತು ಹೇಳಬೇಕು ಅಂದರೆ. ಚೌಟ್ರಿ ಕೆಲಸ ಇದ್ದರೂ ಕೂಡ ಚೌಟ್ರಿಯಿಂದ ಫೋನ್ ಬರ್ತಾಯಿತ್ತು, ಅದು ತೊಗೊಂಬನ್ನಿ, ಇದು ತೊಗೊಂಬನ್ನಿ, ತರಕಾರಿ ತೊಗೊಂಬನ್ನಿ, ನುಗ್ಗೆಕಾಯಿ ತೊಗೊಂಬನ್ನಿ. ನುಗ್ಗೆಕಾಯಿ ರೇಟ್ ಅಂತೂ ಮಾತಾಡ್ಸೋಕ್ಕಾಗಲ್ಲ ಗೈಸ್. ಒಣಗೋಗಿರೋ ನುಗ್ಗೆಕಾಯಿಗೆ ಎಷ್ಟು ಹೇಳ್ತಾ ಇದ್ದಾರೆ ಗೊತ್ತಾ? kg 120, 130 ಹೀಗೆ. ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಿತ್ತು. ಸೊ ತೊಂಡೆಕಾಯಿ ಈ ಥರದ್ದೆಲ್ಲ ಏನೇನು ಅವ್ರಿಗೆ ಬೇಕೋ ನಾನು ಮನೆಗೆ ಎಲ್ಲ ತೊಗೊಂಡೆ. ಈರುಳ್ಳಿ ದೋಸೆ ಒಂದು 10-10:30 ಆಗೋಗಿತ್ತು. ಆನ್ ದ ವೇ ಬರುವಾಗ ರಾಮಣ್ಣ ಫುಡ್ ಫೋರ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅಕ್ಕಿ ರೊಟ್ಟಿ, ಈರುಳ್ಳಿ ದೋಸೆ ಈ ಥರದ್ದೆಲ್ಲ ಬಿಸಿ ಬಿಸಿ. ಸತೀಶು ರಾಗಿ ರೊಟ್ಟಿ ತೊಗೊಂಡ್ರು, ನಾನು ಈರುಳ್ಳಿ ದೋಸೆ ತೊಗೊಂಡೆ. ಬದನೆಕಾಯಿ, ಎಣ್ಗಾಯಿ, ಗಟ್ಟಿ ಚಟ್ನಿ ಸೂಪರಾಗಿರುತ್ತೆ. ಟೇಸ್ಟ್ ವೈಸ್ ಮಾತ್ರ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ತಿಂದ್ಕೊಂಡು ಮನೆಗೆ ಬಂದಾಗ 11 ಗಂಟೆ ಆಗಿತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನು ಬೆಳಗ್ಗೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡಿದ್ದೆ. ಸೊ ಇಡ್ಲಿ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಇಡ್ಲಿಗೆ ತರಕಾರಿ ಅಥವಾ ಕಾಯಿ ಬಜ್ಜಿ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಹುಣಸೆ ಹುಳಿ ಬಿಟ್ಟು ಕಾಯಿ ಬಜ್ಜಿ ಮಾಡಿದ್ದೆ. ಸ್ವಲ್ಪ ಇಡ್ಲಿ ಪಾತ್ರೆ ಒಳಗಡೆ ಹುಣಸೆಹಣ್ಣು ಹಾಕಿ ಇಡ್ಲಿ ಬೇಯಕ್ಕಿಟ್ರೆ ಪಾತ್ರೆ ಕರೆಗಟ್ಟಲ್ಲ. ಬೇಕಿದ್ರೆ ಈ ಟಿಪ್ನ ನೀವು ಫಾಲೋ ಮಾಡ್ತಿದ್ರೆ ಪರವಾಗಿಲ್ಲ, ಫಾಲೋ ಮಾಡಿಲ್ಲ ಅಂದರೆ ಮಾಡಿ. ಪಾತ್ರೆ ಕರೆಗಟ್ಟಲ್ಲ ಅಂತ. ಸೊ ಇದನ್ನು ಕಾಯಿ ಬಜ್ಜಿ ಅಂತಲೂ ಕೂಡ ಕರಿತೀವಿ, ಅಥವಾ ಮೆಣಸಿನ ಬಜ್ಜಿ ಅಂತಲೂ ಕೂಡ ಕರಿತೀವಿ. ಚಾರುಗೂ ಆಗುತ್ತೆ, ನಮಗೂ ಆಗುತ್ತೆ ಅಂತ, ಚೆನ್ನಾಗಿರುತ್ತೆ. ಸೊ ಅದನ್ನು ಇಡ್ಲಿ, ದೋಸೆ, ರೊಟ್ಟಿ ಯಾವುದಕ್ಕಾದರೂ ತಿನ್ಬೋದು. ಮೆಣಸಿನ ಬಜ್ಜಿ ಅಥವಾ ಕಾಯಿ ಬಜ್ಜಿ ಏನಾದರೂ ಕರಿಬೋದು, ಈರುಳ್ಳಿ ಬಜ್ಜಿ ಈ ಥರ ಏನಾದರೂ ಕರಿಬೋದು. ಚಾರುಗೆ ಉದ್ದಿನ ಕಾಳನ್ನ ಮಾಡಿಕೊಟ್ಟಿದ್ದೀನಿ. ಕೊಬ್ಬರಿ, ಬೆಲ್ಲ ಎಲ್ಲ ಹಾಕಿ, ಏಲಕ್ಕಿ ಕಾಯಿ ಹಾಕಿ, ಸ್ವಲ್ಪ ತುಪ್ಪ, ಹುಚ್ಚೆಳ್ಳು ಎಣ್ಣೆ ಹಾಕಿ ಬೇಯಿಸಿ ಕಾಳನ್ನ ಫಸ್ಟು 5-6 ವಿಷಲ್ಲು ಅದನ್ನೆಲ್ಲ ಮಿಕ್ಸ್ ಮಾಡಿ ಕೊಡೋವಂಥದ್ದು. ಇದು ರೆಸಿಪಿ ತೋರಿಸಿ ಅಂತ ಸುಮಾರು ಜನ ಕೇಳ್ತಿದ್ರಿ. ಅದನ್ನು ಬೇಯಿಸ್ಕೊಂಬಿಡೋದು, ಇದನ್ನೆಲ್ಲ ಆ್ಯಡ್ ಆನ್ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ಸೊ ನಾನು ಅಡುಗೆ ಮನೆ ಅಲ್ಲಿಂದ ಅಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ತೊಳ್ಕೊಳ್ಳೋದು ಮತ್ತು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಇಡ್ಲಿ ಬೇಯಕ್ಕಿಟ್ಟೆ, ಚಾರುಗೆ ತಿನ್ನು ಅಂತ ಕೊಟ್ಟೆ. ಅವಳು ಹಿಡ್ಕೊಂಡು ಕೂತಿದ್ದಾಳೆ. ಬೇಗ ಬೇಗ
ಉದ್ದಿನ ಕಾಳನ್ನ ಚೆನ್ನಾಗಿ ಬೇಯಿಸ್ಬೇಕು, 5-6 ವಿಷಲ್ ಬೇಯಿಸ್ಬೇಕು. ರಾತ್ರಿನೇ ನೆನೆ ಹಾಕಿದ್ದೆ, ಚೆನ್ನಾಗಿ ಬೇಯಿಸಿ ಅದೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಹಿಂಗೆ ನಾಟಕ ಆಡ್ತಾ ಇರ್ತಾಳೆ. ಸೊ ಬಾಕ್ಸ್ಗೆ ಸ್ನ್ಯಾಕ್ ಏನಾದರೂ ಬೇಕಲ್ವಾ, ಚೀಸ್ದು ಇತ್ತು ನಮ್ಮ ಮನೇಲಿ ಬಾಲ್ಸು, ಅದನ್ನು ಎಣ್ಣೆಯಲ್ಲಿ ಕರೆದು ಕೊಡ್ತಾಯಿದ್ದೀನಿ. ಬೆಳಗ್ಗೆ ಬೇಡ ಎಣ್ಣೆ ಐಟಮ್ ಅಂತ ಇದ್ದೆ. ನನ್ನ ಮಗ ಟ್ಯೂಷನಿಗೆ ಹೋಗೋಕ್ಕೆ ಮುಂಚೆನೇ ಹೇಳ್ಬಿಟ್ಟು ಹೋಗಿದ್ದ, ನನಗೆ ಇವತ್ತು ಬಾಕ್ಸ್ಗೆ ಲಂಚ್ಗೆ ಸ್ನ್ಯಾಕ್ಗೆ ಚೀಸ್ ಬಾಲ್ ಬೇಕು ಅಂತ. ಸೊ ಇಡ್ಲಿ ಮಾತ್ರ ಸೂಪರಾಗಿ ಬಂದಿತ್ತು, ಸಾಫ್ಟಾಗಿ ಬಂದಿತ್ತು. ಮಲ್ಲಿಗೆ ಹಾಕಿ ಇಡ್ಲಿ ಮಾಡಿರೋಂಥದ್ದು ಇವತ್ತು. ಇಬ್ರಿಗೂ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೆ. ಈ ಕಾಳು, ಸಜ್ಜಿಗೆ, ಗೋಧಿ ಮುದ್ದೆ, ಮೆಂತ್ಯ ಮುದ್ದೆ ಇದನ್ನೆಲ್ಲ ಲಂಚ್ ಬಾಕ್ಸ್ಗೆ ಕೊಡಲ್ಲ ನಾನು, ಮನೇಲಿ ತಿನ್ನಿಸಿ ಕಳಿಸ್ತೀನಿ. ಮಾಮೂಲಿ ರೆಗ್ಯುಲರ್ ಆಗಿ ತಿಂಡಿ ಏನು ಮಾಡ್ತೀನಿ ಅದನ್ನು ಲಂಚ್ ಬಾಕ್ಸ್ಗೆ ಕೊಡ್ತೀನಿ. ಜೊತೆಗೆ ಇದು ಎಕ್ಸಾಮ್ ಟೈಮ್, ನಿಮ್ಮೆಲ್ರಿಗೂ ಗೊತ್ತು. ಸ್ವಲ್ಪ ಸೈನ್ಸ್ನ ಓದಿಸ್ಕೊಂಡು ಮಿಕ್ಕಿರೋಂಥ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದಾನೆ, ಅವ್ನು ಬರೋ ಅಷ್ಟರಲ್ಲಿ ನಂದು ಇಷ್ಟೆಲ್ಲ ಮುಗಿಸಿ ಮನೆ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ, ಒಂದು 10 ನಿಮಿಷ ಟೈಮ್ ಸಿಗುತ್ತೆ, ಆವಾಗ ಅವನಿಗೆ ಓದಿಸ್ಬೋದು. ಅರ್ಲಿ ಮಾರ್ನಿಂಗ್ ಓದಿಸಿದ್ರೆ ಮಕ್ಕಳಿಗೆ ಮೂಡು ಫ್ರೆಶ್ ಇರುತ್ತೆ. ಚಾರುಗೆ ಈಗ ಸ್ನಾನ ಮಾಡಿಸಿ ಮುಂಚೆ ಎಲ್ಲ ಮಲಗಿಸ್ಬಿಡ್ತಾಯಿದ್ದೆ ಒಂದು 10-15 ನಿಮಿಷ. ಬಟ್ ಇವಾಗ ಮಲಗ್ಸೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಮುಗೀಲಿ ಆಮೇಲೆ ಮಲಗಿಸೋಣ ಅಂತ. ಆಲ್ಮೋಸ್ಟ್ 1-1.5 ತಿಂಗಳು ಆಗೋಗಿದೆ. ಮಮ್ಮಿ ಇನ್ನೂನಾ ಅಂತಾಳೆ. ನಮಗೆಲ್ಲ 6 ಮಂತ್ಸ್ ಮಾಡಿದ್ದಾರೆ. ಈಗಿನ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಈಗಿನ ಮಕ್ಕಳು ತಿನ್ನೋದು ಇಲ್ಲ. ಅಷ್ಟರಲ್ಲಿ ಇವರೆಲ್ಲ ಸ್ಕೂಲ್ಗೆ ಹೋದರು. ಈಗ ಯದು ಪಾಪು ನನ್ನ ಫ್ರೆಂಡು, ನನ್ನ ಟೈಮ್ ಪಾಸರ್ ನಮ್ಮ ಮನೆಗೆ ಬಂದಿದ್ದಾನೆ. ಪ್ಲೇನ್ ತಿಂತೀಯಾ? ಚೆಲ್ಬೇಡ, ನಾನು ತಿನ್ನಿಸ್ತೀನಿ ಬಿಡು. ನೋಡು. ಟೈಗರ್ ಗರು ಪಾಪು ಹುಡ್ಕಕ್ಕೆ, ಅದ್ರ ಮರಿ ಹುಡ್ಕಕ್ಕೆ ಬಂತೀಗ. ನೋಡಿಯಾ, ಮ್ಯಾಚ್ ಸೇಮ್ ಪಾಪು ಹುಡುಕ್ಬಿಡ್ತು ಟೈಗರ್. ಬಫೆಲೋ ನೋಡು, ಬೈಕಲ್ಲಿ ಹೋಯ್ತೈತೆ ಬಫಲೋ. ಬಾಲ್ ಎಲ್ಲ ಡಿಶು ಮಾಡ್ಕೊಂಡು ಬಫಲೋದು ಸೇಮ್ ಯಂಗ್ ಒನ್ಸ್ ಪಾಪು ಹುಡ್ಕಕ್ಕೆ ಹೋಗ್ತಾ ಇದೆ. ಏನು ಹುಡ್ಕಕ್ಕೆ ಹೋಗ್ತಾ ಇದೆ? ಗುಡ್ ಬಾಯ್. ನನಗೆ ನಾನು ಮಾಡಿದ ತಿಂಡಿಗಿಂತ ಸತೀಶ್ ಮಾಡೋ ತಿಂಡಿ ತುಂಬ ಇಷ್ಟ ಆಗುತ್ತೆ. ಸೊ ಸತೀಶ್ ಕೆಳಗಡೆ ಕೆಲಸ ಇದೆ, ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಒಂಚೂರು ಉಪ್ಪಿಟ್ಟು ತಿನ್ನೋಣ ಅಂತ ತೊಗೊಂಬಂದಿದ್ದೀನಿ. ಸ್ಪೂನ್ ಹುಡುಕ್ತಾ ಇದ್ದೀನಿ, ಸ್ಪೂನೇ ಸಿಗ್ತಾ ಇಲ್ಲ. ಬನ್ನಿ ಉಪ್ಪಿಟ್ಟು ತಿನ್ನೋಣ. ಜೊತೆಗೆ ಇಡ್ಲಿನೂ ತಿನ್ನಬೇಕು ಒಂದೆರಡು. ಯದು ಪಾಪು ಟಿ ವಿ ನೋಡ್ತಾ ಇದ್ದಾನೆ. ಯದು ಪಾಪುಗೂ ತಿಂಡಿ ತಿಂದ. ಇನ್ನೂ ಎಷ್ಟು ಇಡ್ಲಿ ಇದ್ದಾವೆ ಗೊತ್ತಾ? ಯಪ್ಪ, ಒಂದು ಕೈಯಲ್ಲಿ ತೆಗಿಯೋಕ್ಕೆ ಆಗಲ್ಲ. 4 ಪ್ಲೇಟ್ ಇಡ್ಲಿ ಇದೆ, 3 ಪ್ಲೇಟ್ ಅಷ್ಟೇ ಇಡ್ಲಿ ಖಾಲಿ ಆಗಿರೋದು ಗೈಸ್. ನಾವು ಉಪ್ಪಿಟ್ಟು ತಿನ್ನೋಣ ಇವಾಗ. ಎಲ್ಲಿಗೆ ಬರ್ಬೇಕು ನಾನು? ಎಲ್ಲಿಗೆ? ಸರಿ, ಎಲ್ಲಿಗೆ ಬರಬೇಕು? ನಾನು ಎಲ್ಲಿಗೆ ಬರಬೇಕು? ಎಲ್ಲಿಗೆ ಬಾ ಅಂತ ಕರೆದಿದ್ದು ನೀನು? ಗೋಡನ್ಗೆ. ಯಾಕೆ? ಎಂತಕ್ಕೆ? ಯಾರು ಕರೆದಿದ್ದು? ಮಾಮ ಕರೀತಾಯ್ತಾ? ಉಪ್ಪಿಟ್ಟು ತಿನ್ನು, ಬಾ ಹೋಗೋಣ. ಉಪ್ಪಿಟ್ಟು ತಿನ್ನು. ತಿನ್ನಲ್ವಾ? ಮಾಮ ಕರ್ಕೊಂಬ ಅಂತ ಕಳಿಸ್ತಾ? ಅದಿರ್ಲಿ, ಮಾಮ ಕರ್ಕೊಂಬ ಅಂತ ಕಳಿಸ್ತಾ? ಏನಂತ ಅಂತೋ? ಮನೆಗೆ ಹೋಗ ಆಂಟಿ ಕರಿ ಅಂತ. ನೀನು ಹೋಗಿ ಟಿವಿ ನೋಡು. ಇದು ಬೇಡ. ಅಮ್ಮ ಮಾಡಿಕೊಡು ಮಮ್ಮಿ, ಅಮ್ಮ ಮಾಡಿಕೊಡು. ಆಯ್ತು, ಲಾಕ್ ಹೇಳ್ಕೊಡು ಸಾಕು. ಅಮ್ಮ ಲಾಕ್ ಹೇಳ್ಕೊಡು ಅಮ್ಮ.
ದೃಷ್ಟಿ ಆಗುತ್ತೆ, ಆಫ್ ಮಾಡು ಅಮ್ಮ. ಆಫ್ ಮಾಡಿ, ದೃಷ್ಟಿ ಆಗುತ್ತೆ. ಆಫ್ ಮಾಡು, ಬೆಳ್ಕೊಡಿತೈತೆ. ಆಫ್ ಮಾಡಮ್ಮ, ಫ್ಲ್ಯಾಶ್ ಆಫ್ ಮಾಡಾಯ್ತು ಅಮ್ಮ. ಆಫ್ ಮಾಡು. ಅಮ್ಮ ಆಫ್ ಮಾಡು ಅಮ್ಮ. ಅಮ್ಮ ಆಫ್ ಮಾಡಮ್ಮ, ಆಫ್ ಮಾಡು. ಸುಮಾರು ಜನ ನನಗೆ ಕಮೆಂಟಲ್ಲಿ ಹೇಳ್ತೀರಾ ನಿಮ್ಮ ಮಕ್ಳ ಜೊತೆ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಮಕ್ಕಳನ್ನ ತೋರಿಸಿ ಅಂತ. ನೋಡಿ ಅವನು ಎಷ್ಟು ಆಫ್ ಮಾಡಮ್ಮ ಅಂತ, ಯಾಕಂದರೆ ಅವನು ನನ್ನ ಪಕ್ಕ ಮಲ್ಕೋಬೇಕು, ಸೊ ಅದಕ್ಕೋಸ್ಕರ ಆಫ್ ಮಾಡಮ್ಮ ಅಂತ ಇದ್ದಾನೆ. ಸ್ವಲ್ಪ ಅವನ ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು, ಅವರು ಎಷ್ಟೇ ಬೇಗ ಬೆಳೆದು ದೊಡ್ಡವರಾದರೂ ನಮ್ಮ ಮಕ್ಕಳು ನಮಗೆ ಇನ್ನೂ ಸಣ್ಣ ಮಕ್ಕಳು ಥರ. ನಿನ್ನೆ ಮೊನ್ನೆ SSLCಗೆ ಅಡ್ಮಿಷನ್ ಮಾಡ್ದಂಗಿದೆ. ನಾನು ಓಡಾಡ್ಕೊಂಡು ಹೋಗಿ ಇವಾಗಲೇ ಆ್ಯನ್ಯುವಲ್ ಎಕ್ಸಾಮ್ಸ್ ಬರೀತಾ ಇದ್ದಾನೆ. ಸೊ ಎಷ್ಟು ಬೇಗ ಒಂದು ವರ್ಷ, ಈ ವರ್ಷ ಫುಲ್ಲು ಅವನು ಬ್ಯುಸಿ ಇದ್ದ, ಅವನ ಜೊತೆಗೆ ನಾನು ಬ್ಯುಸಿ ಇದ್ದೆ. ಬಿಕಾಸ್ ಆಫ್ ಟೆಸ್ಟ್, ಪ್ರತಿದಿನ ಟೆಸ್ಟ್ ಅಂತ. ಆಗಲೇ ಹೇಳಿದೆ ನಿಮಗೆ, ಸತೀಶು ಯದು ಪಾಪು ಕೈಲಿ ಆಂಟಿ ಕರಿ ಅಂತ ಕರೀತಾ ಇದ್ರು. ಬಿಕಾಸ್ ಇಲ್ಲಿ ತುಂಬ ಕೆಲಸ ಇತ್ತು, ಕಾಲು ಹಾಕೋಕ್ಕೂ ಪ್ಲೇಸ್ ಇಲ್ಲ. ಇದನ್ನೆಲ್ಲ ಎತ್ತಿ ಕ್ಲೀನ್ ಮಾಡಬೇಕಲ್ವ, ಎತ್ತು ಸೆಕ್ರಿಗೇಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ಆಂಟಿ ಬೇಕು, ಶ್ವೇತಾ ಬೇಕು. ಕೆಲಸ ಮಾಡೋಕ್ಕೋಸ್ಕರ ಶ್ವೇತಾ ಬೇಕು. ಅವ್ರಿಗೆ ಒಂದು ಟೆನ್ಷನ್ ಅಂದರೆ ಇಲ್ಲಿ ಅಡುಗೆ ಕಳಿಸ್ಬಿಟ್ಟು ಅವರು KR ನಗರಕ್ಕೆ ಹೋಗಬೇಕಾಗಿತ್ತು. ತುಂಬ ಕೆಲಸ ಇತ್ತು. ಅಲ್ಲಿ GT ದೇವೇಗೌಡ ಅಂತ JDS ಶಾಸಕರು, ಅವ್ರ ಕಡೆಯವ್ರದ್ದು ಮದುವೆ ಇತ್ತು. ಸೊ ಆ ಮದುವೆ ಕೇಟ್ರಿಂಗ್ ನಮಗೆ ಬಂದಿದ್ದರಿಂದ ತುಂಬ ಅಂದರೆ ತುಂಬಾ ಬ್ಯುಸಿ ಇದ್ದರು ಅವರು. ಶನಿವಾರ ಭಾನುವಾರ ಸೋಮವಾರ 3 ದಿನ ಅವ್ರನ್ನ ಮಾತಾಡಿಸ್ಲೇಬಾರ್ದು, ಅಷ್ಟು ಬ್ಯುಸಿ. ಯಾಕಂದರೆ ಯಾರ್ದೋ ಕೋಪ ತಂದು ನನ್ನ ಮೇಲೆ ಹಾಕ್ಬಿಡ್ತಾರೆ. ಫಸ್ಟ್ರೇಷನ್, ಕೆಲಸದ ಒತ್ತಡ, ಏನೂ ಮಾಡೋಕ್ಕಾಗಲ್ಲ. ಹೋಳಿಗೆ ಮಾಡ್ತಾಯಿದ್ರು, ಅಕ್ಕಿ ರೊಟ್ಟಿ ಮಾಡೋರು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರು, ಕನಕ ರೆಡಿ ಮಾಡೋರು ಮತ್ತೆ ಕನಕ ರೆಡಿ ಮಾಡ್ತಾಯಿದ್ರು. ಇಲ್ಲಿ 350 ಹೋಳಿಗೆ ಮಾಡ್ತಾಯಿದ್ದಾರೆ. ಅದು ಸಾಲಿಲ್ಲ, ಮತ್ತೆ ಎಲ್ಲ ಕನಕ ಎಲ್ಲ ಕಲಸಿ ರೆಡಿ ಮಾಡ್ಕೋತಾ ಇದ್ದಾರೆ. ಅವ್ರು ಹೇಳ್ತಾಯಿದ್ರು, ಯಾಕಕ್ಕ ಇವತ್ತು ಕೆಳಗಡೆನೇ ಬಂದಿಲ್ಲ, ಬೆಳಗ್ಗೆಯಿಂದ ವೀಡಿಯೋ ಮಾಡಲ್ವಾ ಅಂತ. ಅದಕ್ಕೆ ಇಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಓದಿಸೋದು ಬರ್ಸೋದು. ನಾ ಕೆಳಗಡೆ ಬಂದರೆ ನನ್ನ ಮಗನೂ ಕೆಳಗಡೆ ಬಂದುಬಿಡ್ತಾನೆ, ಓದ್ಕೊಳ್ಳಲ್ಲ, ಬರ್ಕೊಳ್ಳಲ್ಲ. ಇನ್ನು ಟೈಮ್ ಇಲ್ಲ, ಅವನ್ನ ನಾನು ಕರ್ಕೊಂಡು ಹೋಗಬೇಕು ಎಕ್ಸಾಮ್ಗೆ. ಹಾಗಾಗಿ ನಾನು ಬೆಳಗ್ಗೆಯಿಂದ ಕೆಳಗಡೆನೇ ಬಂದಿರಲಿಲ್ಲ. ಏನು ಬೇಕು? ನಾವು ಅನ್ಕೋತೀವಿ ಒಬ್ಬರು ಇಬ್ಬರು 3 ಜನಕ್ಕೆ ಮಾಡೋಷ್ಟರಲ್ಲಿ ಎಷ್ಟು ಟೆನ್ಷನ್ ಮಾಡ್ಕೋತೀವಿ. ಇನ್ನು ಸಾವಿರಾರು ಗಟ್ಟಲೆ ಅಡುಗೆ ಮಾಡಬೇಕು, 25-35 ಐಟಮ್ಸ್ನ ಮಾಡಬೇಕು ಅಂದರೆ ಎಷ್ಟು ಸ್ಟ್ರಗಲ್ ಇರುತ್ತೆ, ಎಷ್ಟು ಟೆನ್ಷನ್ ಇರುತ್ತೆ. ಬೆಂಕಿ ಮುಂದೆ ನಾವು ನಿಂತ್ಕೊಂಡ್ರೆ ನಮ್ಮ ಬಾಡಿ ಫುಲ್ಲು ಬೆಂಕಿ ಆಗಿಬಿಟ್ಟಿರುತ್ತೆ, ಅಷ್ಟು ಸೆಕೆ, ಆಮೇಲೆ ಅಷ್ಟು ಟೆನ್ಷನ್. ಎಲ್ಲ ಹೆಡ್ ಕುಕ್ಸ್ ಎಲ್ಲ ತರಕಾರಿ ಹಚ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅಷ್ಟು ಬ್ಯುಸಿ ಡೇ ಇವತ್ತು. ನಾನು ಹೋಗಿ ಮೇಲ್ಗಡೆ ಬೇಬಿ ಗೋಡಂಬಿ ಈ ಥರದ್ದೆಲ್ಲ ತರೋ ಅಷ್ಟರಲ್ಲಿ 350 ಹೋಳಿಗೆನ ಮಾಡಿದ್ದಾರೆ. ಕಟ್ಲೆಟ್ ಮಾಡ್ತಾ ಇದ್ದಾರೆ. ಇದು ಬಾದಾಮಿ ಹಲ್ವಾ. ಬಾದಾಮಿನ ನೈಟೆಲ್ಲ ನೆನೆಸಿ ಅದನ್ನು ಚಿತಕಿಸ್ಕೊಂಡು ಅದನ್ನು ರುಬ್ಕೊಂಡು ಅದರಿಂದ ಫುಲ್ಲು ನಂದಿನಿ ತುಪ್ಪ ಹಾಕಿ ಮಾಡಿರೋಂಥ ಹಲ್ವಾ. ಹುಡುಗರು ಫುಲ್ಲು ರೇಗಿಸ್ತಿದ್ರು ಇವತ್ತು ನನಗೆ. ಮೊಬೈಲ್ ಹಿಡ್ಕೊಂಡು ಬಂದುಬಿಡ್ಬೇಕಲ್ಲ ಅಕ್ಕ, ಯಾಕೆ ಮೊಬೈಲ್ ಹಿಡ್ಕೊಂಡು ಬಂದಿಲ್ಲ ಇವತ್ತು ಅಂತ. ಈ ನಡುವೆ ನಾನು ನಮ್ಮ ಗೋಡೌನ್ದಾಗಲಿ ನಮ್ಮ ಕೇಟ್ರಿಂಗ್ದಾಗಲಿ ಜಾಸ್ತಿ ವ್ಲಾಗ್ನ ಹಾಕ್ತಾನೇ ಇಲ್ಲ, ನನಗೆ ಟೈಮ್ ಇಲ್ಲ, ನಾನು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇದು ವೆಜ್ ಮಾನ್ಸೂನ್ ಸೂಪ್ ಅಂತ, ಟೇಸ್ಟ್ ಮಾಡಿ ಅಂತ ನನಗೂ ಕೊಟ್ಟರು. ಸಖತ್ತಾಗಿತ್ತು, ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ. ಬಟ್ ಅದಕ್ಕಿಂತ ನೂಡಲ್ಸ್ನ ಕರೆದು ಹಾಕಬೇಕು ಅಷ್ಟೇ. ಎಲ್ಲನೂ ಓದ್ತೇನೆ ಸ್ನಾನದ ಮನೇಲಿ. ಇವರಮ್ಮ ಅದಕ್ಕೆ ಸ್ನಾನದ ಮನೇಲಿ ಇಟ್ಬಿಟ್ಟವ್ರು ಬುಕ್ನ. ಓದು ಮಗನೆ, ಸ್ನಾನ ಮನೇಲಿ ಓದದ ನೀನು? ಸ್ನಾನ ಮಾಡಕ್ಕೆ ಹೋಗೋದ, ಸ್ನಾನ ಮನೆಗೆ ಓದಕ್ಕೆ ಹೋಗೋದ? ಓದು ಮಗನೆ, ಓದು. ಯಾವುದು ಓದು? ಆ್ಯಪಲ್ದು ಓದು, ಫ್ರೂಟ್ಸ್ ಓದು. ಸರಿಗೆ ಇಟ್ಕೊಂಡು ಓದಬೇಕು. ಓದು. ಹಂಗೆ ಹಿಡ್ಕೋದ, ಓದಕ್ಕೆ ಇಟ್ಕೊಬರಕ್ಕಲ್ಲ. ಆಯ್ತು, ಓದು. ಆರ್ಸ್ ಆದ್ಮೇಲೆ ಅಂಬ ಇದೆಯಾ? ಏನಿದೆ? ಆರ್ಸ್ ಆದ್ಮೇಲೆ ಕವ್ವಿದೆ. ಆಯ್ತು ಓದು, ಓದು. ನಿನ್ನ ಪಾಡ್ ನೀವು ಓದು. ಮುಟ್ಟೂರು ಹೇಳ್ತಾನೆ ಕಡೆ ಬುಕ್ನ. ಅವಂದದು ಬುಕ್ಕು? ನಿಂದದು? ಯಾರ್ದು ಬುಕ್ ಅದು? ಆಯಿತು ಓದು.
ಹ್ಞೂ 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 ಲಯನ್ ಆದಮೇಲೆ ಯಾವುದಿದೆ ಯಾವುದಿದೆ ನೋಡಿ ಲಯನ್ ಆದಮೇಲೆ ನೀವು ನೋಡ್ಬಿಟ್ಟು ಹೇಳ್ರಿ ಗುಡ್ ಬಾಯ್ ಇದು ಆಯ್ತಾ ಸ್ನಾನ ನಿಂದು ಹ್ಞೂ ಓದಿ ಭಾಳ ಸಂಗೀತ ಬಿಡ್ಲಿ ನಂಬರ್ಸ್ ಇದು ನಂಬರ್ಸ್ ಇದು ನಂಬರ್ಸ್ ಎಷ್ಟು ಆ್ಯಪಲ್ ಇದೆ ಎಷ್ಟು ಮ್ಯಾಂಗೋ ಇದೆ ಹ್ಞೂ ಇದು ಏಯ್ 3 ಕೇಕ್ ಐತೆ ಇದು ಎಷ್ಟು ಮ್ಯಾಂಗೋ ಇದೆ 2 ಮ್ಯಾಂಗೋ ಇದು ಇದು 4 ಟೊಮೆಟೊ ಏನಿದು ಹ್ಞೂ ಆಂಟಿಗೆ ತೋರಿಸು ಓದು ಹ್ಞೂ 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 ಸಿ ಫಾರ್ ಕ್ಯಾಟ್ ಕರೆಕ್ಟಾಗಿ ಹೇಳ್ತಾನೆ ಎಲಿಫ್ಯಾಂಟ್ ಹ್ಞೂ ಹಿಂಗೆ ಗೊತ್ತು ನೋಡವಾ ಹ್ಞೂ ಹ್ಞೂ ಇದು ಮುದ್ದು ಇದು ಗುಡ್ಡು ಇದು ಗುಡ್ಡು ಇದು ಅವ್ನು ಬ್ಯಾಡ್ ಅವನು ಸರಿ ಇಲ್ಲ ಅವ್ನು ಬ್ಯಾಡ್ ಅವನು ನೀನು ಗುಡ್ಡು ಸುಸ್ತಾಗೈತೆ ಅಂತ ಎತ್ಕೊತೀನಿ ನಮ್ಮದು ದುಡ್ಡಿದ ಕೊಡ ವಾಪಸ್ ಗಾಡೀಲಿ ಎಲ್ಲೋಗಿದ್ದೆ ನೀನು ಬಟ್ಟೆ ತರಕ್ಕೆ ಹೋಗಿದ್ದು ಹೋಗು ಎಲ್ಲ ನೀಟಾಗಿ ಗುರುರಮ್ಮಂಗೆ ಏನೇನು ಹೇಳ್ತಾನೆ ಏನಂತ ಬಟ್ಟೆ ತಗೊಂಡ ನಂಗೆ ಕೊಡ್ಸ್ಲಿಲ್ಲ ಯಾರೋ ಅವ್ರ ಅಜ್ಜಿ ಹೆಸ್ರು ಏನದ ಅತ್ತಮ್ಮಜ್ಜಿ ಏನಂತಾರ ಅವ್ರ ಅತ್ತಮ್ಮಜ್ಜಿ ಬಾ ಕರಿತೈತೆ ಬಾ ಈಚೆ ಹೋಗೋಣ ಸಾಲ ಮಾಡ್ಬೇಕಾದ್ರೆ ಓದೋ ಕೊಟ್ರೆ ಅತ್ತಮ್ಮಜ್ಜಿ ಕರಿತೈತೆ ಬಾ ಹೋಗೋಣ ಸಿಟಿಗೆ ಹೋಗೋಣ ಹಂಗೆ ಹಿಂಗೆ ಅಂತ ಒಂದೆ ನೀನಂತಲ್ಲ ನೀನು ಕೊಡ ನೀನು ಯದು ಪಾಪು ಅಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೇಟು ಅವನು ನಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಒಬ್ಬ ಆಗಿದ್ದಾನೆ. ಈಗ ಮನು ಪಾಪು ಒಬ್ಬ ಬಂದಿದ್ದಾನೆ, ನಮ್ಮ ಪಕ್ಕದ ಮನೆ ಪಾಪು. ಅನಿಮಲ್ಸ್ ನೋಡಬೇಕು ಆಂಟಿ ಕೊಡಿ ಅಂತ ಹೇಳ್ತಾ ಇದ್ದ. ನನಗೆ ಕೆಳಗಡೆ ಹೋಗಬೇಕು ಅಂತಲೂ ಮನಸ್ಸು, ಜೊತೆಗೆ ಇವ್ರ ಜೊತೆ ಆಟ ಆಡಬೇಕು ಅಂತಲೂ ಮನಸ್ಸು, ಜೊತೆಗೆ ನನ್ನ ಮಗನಿಗೆ ಓದ್ಕೋ ಅನ್ಬೇಕು, ಇದು ಕೂಡ ಒಂದು ಮನಸ್ಸು. ಏನು ಮಾಡ್ತೀರಾ? ಸ್ವಲ್ಪ ಹೊತ್ತು ಓದಿಸ್ತಾ ಕೂತಿದ್ದೆ. ಆಮೇಲೆ ತುಂಬ ಕೆಲಸ ಇತ್ತು, ಗೋಡೌನ್ ಕ್ಲೀನ್ ಮಾಡಬೇಕಾಗಿತ್ತು. ಈಗ ನನ್ನ ಮಗ ಒಬ್ಬ ನನಗೆ ಸಿಕ್ಕಿದ್ದಾನೆ ಹೆಲ್ಪರು. ಸೊ ಅವನ್ನ ಕರ್ಕೊಂಡು ಬರೀ ಓದು ಅಂದರೆ ಆಗಲ್ಲ, ಒಂದು ಸ್ವಲ್ಪ ಮೈಂಡು ರಿಫ್ರೆಶ್ ಇರಬೇಕಲ್ವ ಅಂತ ಬಾಯ್ಲಿ ಸ್ವಲ್ಪ ಕೆಲಸಗಳೆಲ್ಲ ಮಾಡಿಬಿಟ್ಟು ಬರೋಣ ಅಂತ ಕರ್ಕೊಂಡು ಗೋಡೌನ್ಗೆ ಬಂದೆ. ಟೈಮ್ ಆಯಿತು ವಿಕಾಸ್, ಆಮೇಲೆ ಆಟ. ಹೇಳ್ತಾ ಇದ್ದೀನಿ ಫಸ್ಟ್ ಒಂದೊಂದು ಹಿಡ್ಕೋ. ಟೈಮ್ ಇದೆ ಒಂದೊಂದು ಫೇಸ್ ವಾಶ್ ಮಾಡ್ಕೊಂಡು ನೀನು ಫೇಸ್ ವಾಶ್ ಮಾಡ್ಕೊಡ್ತೀನಿ. ಹಿಂಗೆ ಬಿಸಾಕ್ಬೇಡ, ಸೈಡ್ ಗಿಡು, ಕಿರ್ಚಾಡ್ಬೇಡ, ಸೌಂಡ್ ಆಗುತ್ತೆ. ತೊಳೆದು ಪಾತ್ರೆನ ಕಾಲು ಹಾಕೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಪಾತ್ರೆಗಳೆಲ್ಲ ಗುಡ್ಡೆ ಹಾಕಿತ್ತು. ಸಿಲಿಂಡ್ರ್ ಚೇಂಜ್ ಮಾಡಬೇಕಾಗಿತ್ತು, ಸಿಲಿಂಡ್ರ್ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ರು. ಸೊ ಈ ಕೆಲಸ ಎಲ್ಲ ನನ್ನ ಮೇಲೆ ಬೀಳ್ತಿದೆ. ಗೋಡೌನ್ ಕಸ ಎಲ್ಲ ಗುಡಿಸಿ ಗೋಡೌನೆಲ್ಲ ನೀಟಾಗಿ ಮಾಪ್ ಮಾಡಿಬಿಟ್ಟು ಈ ಪಾತ್ರೆ ಎಲ್ಲ ಜೋಡಿಸ್ಬಿಡೋಣ, ಒಳಗಡೆ ಎತ್ಕೊಂಡೋಗಿ ಅಂತ ಬಂದು ಜೋಡಿಸ್ತಾ ಇದ್ದೀವಿ. ನಿಜಕ್ಕೂ ನನ್ನ ಮಗನ ಬಗ್ಗೆ ಹೇಳ್ಕೋಬೇಕು, ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಜಂಬ ಅಂತ ಅಂದ್ಕೋಬೇಡಿ, ಏನೇ ಕೆಲಸ ಹೇಳಿದ್ರು ಬೇಜಾರು ಮಾಡ್ಕೊಳ್ಳಲ್ಲ, ಮಾಡ್ತಾನೆ. ನಾನು ಕಲಿಸಿದ್ದೀನಿ, ಚಿಕ್ಕದ್ರಿಂದ ನಾನು ಕಲಿಸಿದ್ದೀನಿ. ಸೊ ಸಿಲಿಂಡ್ರೆಲ್ಲ ಫಿಟ್ ಮಾಡಬೇಕಾಗಿತ್ತು. ಮಕ್ಳ ಕೈಲಿ ಇದೆಲ್ಲ ಮಾಡಿಸ್ಬೇಡಿ ಅಂತ ಯಾರೋ ಒಬ್ಬರು ಕಮೆಂಟ್ ಮಾಡಿದರು. ಮಕ್ಕಳಿಗೆ ಕಷ್ಟ ಅಂದರೆ ಏನು, ಕೆಲಸ ಅಂದರೆ ಏನು, ಕಷ್ಟಪಟ್ಟರೆ ಸುಖ ಇರುತ್ತೆ ಅಂತ ನಿಜಕ್ಕೂ ಅರ್ಥ ಆಗೋಂಗೆ ನಾವು ಬೆಳೆಸ್ಬೇಕು. ನೋಡಿ ನಮ್ಮ ಯದು ಪಾಪು ಇನ್ನೂ ನಾವು ಕೆಲಸ ಮಾಡ್ತಾಯಿದ್ವಿ, ಅವನು ಆಟ ಆಡ್ತಾ ಇದ್ದ. ಫುಲ್ ಗೋಡೌನೆಲ್ಲ ನೀಟಾಗಿ ಗುಡಿಸಿ ಎಲ್ಲ ಮಾಪ್ ಮಾಡಿದೆ. ಸುಸ್ತಾಗೋಯ್ತು, ಎಲ್ಲ ಕಡೆ ಬೆವರು ಕಿತ್ಕೊಂಡು ಬರ್ತಾಯಿದೆ. ಅಂದರೆ ಇಷ್ಟು ಕಷ್ಟಪಟ್ಟರು ಒಂದು ಖುಷಿಯಿಂದ ನಗ್ನಗ್ತಾ ಮಾಡ್ತೀನಿ, ಯಾವುದೇ ರೀತಿ ಬೇಜಾರು ಮಾಡ್ಕೊಂಡು ಮಾಡಲ್ಲ. ತಣ್ಣೀರು ಉಯ್ಕೊಂಬಿಡ್ಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ತಣ್ಣೀರು. ಇವಾಗ ಈ ಬಿಸಿಲಲ್ಲಿ ತಣ್ಣೀರು ಜೊತೆ ಆಟ ಆಡೋಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡೆ. ನನ್ನ ಮಗ ಅರ್ಜೆಂಟ್ ಮಾಡ್ತಿದ್ದ, ಮಮ್ಮ ನನ್ನ ಫೇಸ್ಗೆ ಒಂಚೂರು ಟ್ಯಾನ್ ಆಗಿಬಿಟ್ಟಿದೆ, ಒಂಚೂರು ಫೇಸ್ ವಾಶ್ ಮಾಡ್ಕೊತೀನಿ, ಏನಾದರೂ ಹೋಮ್ ರೆಮಿಡಿ ಮಾಡ್ಕೊಡಮ್ಮ, ನೀ ಮಾಡ್ಕೊತೀಯಲ್ಲ ಅದು ಅಂತ. ಸ್ವಲ್ಪ ಬ್ರೂ ಕಾಫಿ, ಅಕ್ಕಿ ಹಿಟ್ಟು, ಮತ್ತು ಅರಿಶಿನ,
ಸ್ಕ್ರಬ್ಬರ್ಗೆ ಅಂತ ಅಂದ್ಬಿಟ್ಟು ಒಂಚೂರು ಸಕ್ಕರೆ ಮೊಸರನ್ನ ಮನೇಲಿ ಹೋಗಿ ಆ್ಯಡ್ ಮಾಡೋಣ, ಕೊಬ್ಬರಿ ಎಣ್ಣೆ ಮೊಸರು ಇದೆಲ್ಲ ಮನೇಲಿ ಹೋಗಿ ಆ್ಯಡ್ ಮಾಡೋಣ ಅಂತ ಹೇಳಿ ನೀಟಾಗೆಲ್ಲ ಮಿಕ್ಸ್ ಹೊಡ್ಕೊಂಡು ಮನೆಗೆ ಬಂದು ನೀಟಾಗಿ ಸ್ವಲ್ಪ ನಿಂಬೆಹಣ್ಣೆಲ್ಲ ಹಾಕಿ, ಯಾಕಂದರೆ ತುಂಬ ಬಿಸಿಲಲ್ಲಿ ಕುಣಿತಾನೆ, ಅದನ್ನೆಲ್ಲ ಮುಖಕ್ಕೆ ಹಚ್ಚಿ ಈಗ ಅವನು ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡಿಕೊಂಡು ನೀಟಾಗಿ ರೆಡಿ ಆಗ್ತಾನೆ. ಐಸ್ ಕ್ರೀಮ್ ತರಿಸಿದ್ದೆ ಯದು ಪಾಪುಗೆ, ನಮ್ಮ ಮನು ಪಾಪುಗೆ, ನಾನು ವಿಕ್ಕಿ ಎಲ್ಲ ಒಂದೊಂದು ರೌಂಡ್ ಇಷ್ಟೆಲ್ಲ ಕೆಲಸ ಮಾಡಿದ್ವಿ ಅಲ್ವಾ ಬಿಸಿಲಲ್ಲಿ. 100 ರೂಪಾಯಿನ ಐಸ್ ಕ್ರೀಮ್ ಖಾಲಿ ಮಾಡಿದ್ದೀವಿ. ನನ್ನ ಮಗ ಕೆಲಸ ಮಾಡಿಸ್ಕೊಂಡೆ ಐಸ್ ಕ್ರೀಮ್ ಇಲ್ವಾ ಅಂತ ರೇಗಿಸ್ತಾ ಇದ್ದ. ಎಲ್ಲ ತಿಂದು ಈಗ ಅವನು ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ ಅಮ್ಮ, ಒಂದು 5-10 ನಿಮಿಷ ಮುಖ ಸ್ವಲ್ಪ ಡ್ರೈ ಆಗೋ ತನಕ, ನಾನು ಸ್ನಾನಕ್ಕೆ ಹೋಗೋ ತನಕ ಅಂತ ಹೇಳಿ ಟಿ ವಿ ಹಾಕ್ಕೊಂಡು ಕೂತಿದ್ದಾನೆ. ಏರ್ ಸ್ಟೈಲ್ ನೋಡಿ ಗೈಸ್, ಯಾವ ಥರ ಏರ್ ಸ್ಟೈಲ್ ಮಾಡಿಸ್ಕೊಂಡು ಬಂದಿದ್ದಾನೆ ಅಂತ. ಸೆಂಡ್ ಆಫ್ ಅಂದ್ಬಿಟ್ಟು ಭಾರಿ ಝೂಮಲ್ಲಿದ್ದಾನೆ ಅಣ್ಣ. ಇದಿಷ್ಟು ನಿನ್ನೆ ಮತ್ತು ಇವತ್ತು ನಡೆದಂಥ ವಿಡಿಯೋ. ಕಳ್ಳ ಅದೆಷ್ಟು ಬೇಗ ಸ್ನಾನ ಮಾಡೋದ್ನೋ ಗೊತ್ತಿಲ್ಲ, ನಿಂತ್ಕೊಳ್ಳೋ ಒಂದು ಫೋಟೋ ತೆಗಿತೀನಿ ಅಂದರೂ ನಿಂತ್ಕೋತಾ ಇಲ್ಲ. ತಲೆ ಎಲ್ಲ ಒಂಥರ ಏನೋ ಒಂಥರ ಬೇರೆ ಹೇರ್ ಸ್ಟೈಲ್ ಮಾಡೋಕ್ಕೋಗಿ ಬೇರೆ ಥರ ಮಾಡ್ಕೊಂಡಿದ್ದಾನೆ. ಅಮ್ಮ ಟೈಮ್ ಆಯಿತು ಬಾರಮ್ಮ, ಅಮ್ಮ ಟೈಮ್ ಆಯಿತು ಬಾರಮ್ಮ, ನಿಂತ್ಕೊಳ್ಳೋ ಒಂದು ಫೋಟೋ ತೆಗಿತೀನಿ, ಇನ್ಶರ್ಟ್ ನೀಟಾಗಿ ಮಾಡೋ ಅಂತ ಹೇಳ್ತಾ ಇದ್ದೆ. ಹಂಗೆ ಹಾಕಿದ್ರೆ ಚೆನ್ನಾಗಿಲ್ಲ ಅಮ್ಮ, ಅಮ್ಮ ಹಿಂಗೆ ಹಾಕಿದ್ರೆ ಚೆನ್ನಾಗಿಲ್ಲ ಅಮ್ಮ, ಅಮ್ಮ ಕಾಲರ್ ಬಟನ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಮ್ಮ ಅಂತ ಇದ್ದಾನೆ. ಹೇಗೆ ಕಾಣ್ತಾ ಇದ್ದಾನೆ, ಇದು ಅವನೇ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಬಟ್ ಬ್ಲೇಸರ್ ಮಾತ್ರ ನಾನು ಸೆಲೆಕ್ಟ್ ಮಾಡಿಕೊಟ್ಟೆ, ಅದನ್ನು ತೊಗೋಬೇಡ ಇದನ್ನು ತೊಗೋ ಅಂತ. ಫೈನಲಿ ನಾನು ಸೆಲೆಕ್ಟ್ ಮಾಡಿದ್ದೆ ಪ್ಯಾಂಟ್ನ ತೊಗೊಂಡಿದ್ದಾನೆ. ಮೊರುನ್ ಹಿಡ್ಕೊಂಡು ನಿಂತಿದ್ದ. ಸೊ ಅದು ಇದು ಅಂತಾನೆ, ಬಟ್ ನಾನೇ ಸೆಲೆಕ್ಟ್ ಮಾಡಿಕೊಡ್ಬೇಕು ಅವನಿಗೆ. ಶೂಸು ಕೂಡ ನಾನೇ ಸೆಲೆಕ್ಟ್ ಮಾಡಿಕೊಟ್ಟೆ. ಹಿಂಗೆ ಕಾಣಿಸ್ತಾ ಇದ್ದಾನೆ ನನ್ನ ಮಗ. ಈ ವರ್ಷ ಅಂತೂ ಎಷ್ಟು ಬೇಗ ಮುಗ್ದೋಯ್ತಪ್ಪ ಅಂತ ಅನಿಸ್ತಾ ಇದೆ. ಮುಂದಿನ ವರ್ಷದಿಂದ ಹೆಂಗೋ ಏನೋ ಗೊತ್ತಿಲ್ಲ. ನೀವೇನೇ ಹೇಳಿ ಮಕ್ಕಳು ಸಣ್ಣವರಾಗಿದ್ದಾಗಲೇ ಚಂದ, ಹಿಂಗೆ ಇರಬೇಕಿತ್ತು ಮಕ್ಕಳು ಅಂತ ಅನಿಸುತ್ತೆ. ಯಾಕಂದರೆ ಬೆಳೀತಾ ಅವ್ರು ಬೆಳೀತಾ ನಮಗೇ ಜವಾಬ್ದಾರಿ ಜಾಸ್ತಿ, ಟೆನ್ಷನ್ ಜಾಸ್ತಿ ಅಲ್ವಾ. ನಾನು ಯದು ಪಾಪುಗೆ ಹೇಳ್ತಾ ಇರ್ತೀನಿ, ಯದು ಪಾಪು ನೀ ದೊಡ್ಡವನಾಗಬೇಡ, ಯದು ಪಾಪು ನೀನು ಹಿಂಗೆ ಇರು ಯದು ಪಾಪು ಅಂತ. ಇಲ್ಲ ಆಂಟಿ ನಾ ದೊಡ್ಡವನಾಗ್ತೀನಿ ಆಂಟಿ ಅಂತಿರ್ತಾನೆ. ಸೊ ಈಗ ಹ್ಯಾಂಡ್ಸಮ್ ಹೀರೋ ಹೆಂಗೆ ಕಾಣಿಸ್ತಾ ಇದ್ದಾನೆ ನನ್ನ ಮಗ. ಹೇರ್ ಸ್ಟೈಲು ನನಗೊಂಚೂರು ಇಷ್ಟ ಆಗಲಿಲ್ಲ ಗೈಸ್, ಕೋತಿ ಥರ ಕಾಣಿಸ್ತಾ ಇದ್ದಾನೆ. ನಿಮಗಿಷ್ಟ ಆಯಿತಾ ಅವ್ನು ಹೇರ್ ಸ್ಟೈಲು, ಹೇಗೆ ಕಾಣಿಸ್ತಾ ಇದ್ದಾನೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ಈ ದೊಡ್ಡ ಅಂಕಲ್ ಥರ ಒಳ್ಳೆ ಮದುವೆಗೆ ಹೋಗೋನ್ ಥರ ರೆಡಿಯಾಗಿದ್ದಾನೆ, ನನ್ನದೇ ದೃಷ್ಟಿ ಆಗುತ್ತೆ. ಫಸ್ಟ್ ಟೈಮ್ ನಾನು ಫಾರ್ಮಲ್ಸ್ ಹಾಕಿರೋದು. ಏನು ಹೇರ್ ಸ್ಟೈಲ್ ನೋಡೋದೇ ಆಯಿತು ಅವನದು. ಅಮ್ಮ ಹೆಂಗೆ ಕಾಣ್ತಾ ಇದ್ದೀನಿ ಅಮ್ಮ, ಹೆಂಗೆ ಕಾಣ್ತಾ ಇದ್ದೀನಿ ಅಮ್ಮ, ಹೇಳಮ್ಮ ಅಂತ ತುಂಬ ಇದು ಮಾಡ್ತಾಯಿದ್ದ. ಈಗ ಅಮ್ಮ ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಅಮ್ಮ, ನೀನು ಹಿಂದೆ ಕುತ್ಕೊ ಅಮ್ಮ ಅಂತ ಹಂಸಲೆಲ್ಲ ಆರಿಸಿದ್ರೆ ನಾನು ಹಿಂಗೆ ಆರ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಇಲ್ಲ ಅಮ್ಮ ಇಲ್ಲ ಆಯ್ತು ನಿಧಾನಕ್ಕೆ ಹೋಗ್ತೀನಿ ಅಂತ ಹೇಳಿ. ಎಷ್ಟು ಬಿಸಿಲಿದೆ ಗೈಸ್ ನೋಡಿ ಗೈಸ್, ಈ ಬಿಸಿಲಲ್ಲಿ ಅಪ್ಪ ದೇವರೇ 1:30-1:45 ಅದು ನಾವು ವೀಡಿಯೋ ಮಾಡ್ಕೋಬೇಕು, ಫೋಟೋಶೂಟ್ ಮಾಡ್ಕೋಬೇಕು. ನನ್ನ ಫ್ರೆಂಡ್ ಮನೆ ಹತ್ರ ಬಿಡು, ಅಲ್ಲಿ ಹೋಗ್ಬೇಕು, ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಇರ್ತಾರೆ, ನಾವು ಅಲ್ಲಿಂದ ಒಟ್ಟಿಗೆ ಸ್ಕೂಲಿಗೆ ಹೋಗ್ತೀವಿ. ಹಿಂಗೆ ಏನೇನೇನೇನೋ ಒಂದು ಗ್ರೂಪ್ ಡಿಸ್ಕಷನ್ಸ್ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ಫೋನಲ್ಲಿ ಮೆಸೇಜಲ್ಲಿ. ಸೊ ಈಗ ಅವ್ರು ಹೇಳ್ದಂಗೆ ಕೇಳಬೇಕು, ಲಾಸ್ಟ್ ಡೇ ಅಲ್ವಾ, ಏನೋ ಎಂಜಾಯ್ ಮಾಡಲಿ ಬಿಡಿ ಅಂತ ಅಂದ್ಬಿಟ್ಟು ನಾನು ಕೂಡ ನನ್ನ ಫ್ರೆಂಡ್ ಮನೆ ಹತ್ರ ಡ್ರಾಪ್ ಮಾಡೋಣ ಅಂತ ಉರಿ ಬಿಸಿಲಲ್ಲಿ ಬಂದಿದ್ದೀನಿ. ನನಗಂತೂ ತುಂಬ ಸುಸ್ತಾಗ್ತಾಯಿತ್ತು. ಅವನು ಹೋಗೋಷ್ಟರಲ್ಲೇ ಸುಮಾರು ಜನ ಎಲ್ಲ ಬಂದಿದ್ದಾರೆ. ಸರಿ ನಾನು ಕೂಡ ಬಾಯ್ ಹೇಳಿ ಆಯಿತು ಹೋಗಮ್ಮ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಸರಿ ಅಂತ ಹೇಳಿ ಅಲ್ಲಿಂದ ತುಂಬ ಥರ್ಸ್ಟಿ ಫೀಲ್ ಆಗ್ತಾಯಿತ್ತು. ಪಾನಿಪುರಿ ತಿಂದು ಸುಮಾರು ನನಗೆ ವರ್ಷಗಳೇ ಆಗೋಯ್ತು ಅಂತ ಅನಿಸ್ತಾ ಇದೆ. ಇದು ನನ್ನ ರೆಗ್ಯುಲರ್ ಅಡ್ಡ. ಸೊ ನನ್ನ ಫೇವ್ರೆಟ್ ಪಾನಿಪುರಿ ಸುಖಾಪುರಿ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಯಾಕಂದರೆ ಊಟ ಮಾಡಿಲ್ಲ ಗೈಸ್, ಬೆಳಗ್ಗೆ ಇಡ್ಲಿ ತಿಂದಿರೋದು, ಸ್ವಲ್ಪ ಉಪ್ಪಿಟ್ಟು ತಿಂದಿರೋದು. ಇಲ್ಲಿ ಆಲ್ ಟೈಮ್ ಫೇವ್ರೆಟ್ ಸುಖಾಪುರಿ. ಇದನ್ನೆಲ್ಲ ತಿನ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಬೇಕರಿಗೆ ಹೋದೆ, ಬೇಕರಿಲಿ ಕೊಡಿದ್ಯಾ ಕೊಡಿ. ಯಾವ್ದು ಕೊಡ್ತೀರಾ ನೋಡಿ. ಹೌದಾ ಬಿಸಿ ನೀವೇ ಇಟ್ಕೊಳ್ಳಿ, ಸದ್ಯಕ್ಕೆ ಕೋಲ್ಡ್ ಕೊಡಿ. ಇದಿಲ್ವಾ ವೆಜ್ ರೋಲು ಕೊಡಿ, 3 ಕೊಡಿ. 3 ಬಿಸಿ ಮಾಡೋಣ, 1 ಬಿಸಿ 1 ಮಾಡಿ ಬಿಸಿ. 2 ಅವ್ರಿಗೆ ರಿಸರ್ವೇಶನ್. ಹಾಂ ಹನಿಕೆ ಕೊಡಿ 3. ಖಾಲಿನಾ? ಯಾಕೆ ಲೇಟಾ? ಒಂದು ಕೋಲ್ಡ್ ಬಾದಾಮ್ ಕೊಡಿ ಚಿಕ್ಕದು. ಹಾಂ 30 ಕೊಡಿ. ಹ್ಞೂ ಅಷ್ಟೇ ಸಾಕು. ಇದೆ ಎಲ್ಲ ಸ್ಟಾಕ್ ಮನೇಲಿ, ಆದರೂ ಇದು ಬೇಕು.
ಯಾಕೆ ಹನಿ ಕೇಕ್ ಆಗಿಲ್ಲ? ಎಗ್ ಪಫ್ ಇದೆಯಾ? ಒಂದು ಕೊಡಿ, ಫುಲ್ಲು ಬಿಸಿ ಬಿಸಿ ಮಾಡಿಕೊಡಿ. ಅಷ್ಟೇ. ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಇವತ್ತು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಎತ್ತ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಏನು ಮಾಡ್ತಾಯಿದ್ದೀನಿ, ಒಂದು ಒಳ್ಳೆ ಕೆಲಸ ನಿಮಗೇನಾದರೂ ಅನಿಸಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಅವರ ಫೇವ್ರೆಟ್ ಕ್ಲಾಸ್ ಟೀಚರ್ ಜೊತೆ ಸೆಲ್ಫೀಸ್ ಎಲ್ಲ ತೆಕ್ಕೊಂಡು ಅವ್ರ ಫ್ರೆಂಡ್ಸ್ ಮೊಬೈಲಿಂದ ನನಗೆ ಕಳಿಸಿದ್ದ, ಅದು ಕೂಡ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್. ಇವರ ಕ್ಲಾಸ್ಮೇಟ್ಸ್, ಇವರ ಬೆಸ್ಟೀಸ್. ಸೊ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಸಪೋರ್ಟ್ ಮಾಡಿ, ವ್ಯೂಸ್ ಕೊಡಿ. ಈ ವ್ಲಾಗ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದೆ. ಏನದು ಅಂತ ಅನಿಸಿದ್ರೆ ನಿಮಗೇನಾದರೂ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ದಿಸ್ ಈಸ್ ಶ್ವೇತಾ ಸೈನಿಂಗ್ ಆಫ್. ಲವ್ ಯು ಜಾಸ್ತಿ. ಟಾಟಾ ಬಾಯ್ ಬಾಯ್. ಸಿಗುವ ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ ಜೊತೆ ಅಂತ ಹೇಳ್ತಾ, ಲವ್ ಯು, ಟೇಕ್ ಕೇರ್, ಬಾಯ್.